ಕೃಷಿಕ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಡಾಕ್ಟರ್ ಅಪರ್ಣಾ ಹೆಬ್ಬಾರ್ ಎಚ್, ಸಹಾಯಕ ಪ್ರಾಧ್ಯಾಪಕರು, ಪಶುವೈದ್ಯಕೀಯ ಮಹಾವಿದ್ಯಾಲಯ ಅಥಣಿ, ಬೆಳಗಾವಿ ಇವರಿದ್ದಾರೆ. ಇವರು ಇವತ್ತು ಪ್ರಾಣಿಗಳ ಆರೋಗ್ಯದಲ್ಲಿ ಪಶುವೈದ್ಯಕೀಯ ಜೀವರಸಾಯನಶಾಸ್ತ್ರದ ಮಹತ್ವ ಎಂಬ ವಿಷಯದ ಬಗ್ಗೆ ನಮ್ಮ ಜೊತೆ ಮಾತನಾಡಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ನಮಸ್ಕಾರ ಮೇಡಮ್, ಇವಾಗ ಪ್ರಾಣಿಗಳ ಆರೋಗ್ಯದಲ್ಲಿ ಪಶುವೈದ್ಯಕೀಯ ಜೀವರಸಾಯನ ಶಾಸ್ತ್ರದ ಮಹತ್ವ ಈ ವಿಷಯದ ಬಗ್ಗೆ ಹೇಳುವುದಾದರೆ ಇದರ ಸ್ಥೂಲ ಪರಿಚಯ ಮಾಡಿಕೊಡ್ತೀರಾ? ಖಂಡಿತವಾಗಿಯೂ. ಪ್ರಾಣಿಗಳ ಆರೋಗ್ಯವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಅಥವಾ ಪ್ರಾಣಿಗಳ ಆರೋಗ್ಯವನ್ನು ನಿರ್ವಹಿಸಲಿಲ್ಲಿ ಜೀವರಸಾಯನಶಾಸ್ತ್ರ ವಿಭಾಗ ಅಂತ ಹೇಳೋದು ತುಂಬ ಸಹಾಯ ಮಾಡ್ತದೆ. ಇದು ಜಾನುವಾರುಗಳ ದೇಹದ ದ್ರವಗಳು, ಅಂದರೆ ಅದು ಬ್ಲಡ್ ಇರ್ಬೋದು, ರಕ್ತ ಇರ್ಬೋದು, ಮೂತ್ರ ಅಥವಾ CSF ಅಂತ ಹೇಳ್ತೇವೆ, ಹೀಗೆ ಬೇರೆ ಬೇರೆ ದ್ರವಗಳ ವಿಶ್ಲೇಷಣೆಗೆ ಅನುಕೂಲ ಮಾಡಿಕೊಡುತ್ತದೆ. ಈ ವಿಶ್ಲೇಷಣೆ ಮಾಡೋದ್ರಿಂದ ಜಾನುವಾರುಗಳ ದೇಹದ ಒಳಗಡೆ ಯಾವ ಯಾವ ಪ್ರಕ್ರಿಯೆಗಳು ಸರಿಯಾಗಿ ನಡೀತಾ ಇದ್ದಾವ ಅಥವಾ ಅದರ ಮೆಟಬಾಲಿಸಮ್ ಅಂತ ನಾವೇನು ಹೇಳ್ತೇವೆ, ಚಯಾಪಚಯ ಕ್ರಿಯೆಗಳು ಏನು, ಅವುಗಳು ನಡೀತಾ ಇದ್ದಾವ ಸರಿಯಾಗಿ, ಇವುಗಳ ಬಗ್ಗೆ ನಮಗೆ ತಿಳಿಲಿಕ್ಕೆ ಸಾಧ್ಯ. ಹಾಗೆಯೇ ಒಂದು ರೋಗ ಕಂಡು ಬಂದಲ್ಲಿ ರೋಗದ ಸ್ಥಿತಿ ಅಥವಾ ಯಾವ ಅದರ ಲೆವೆಲಲ್ಲಿ ಇದೆ, ಯಾವ ಅದರ ತೀವ್ರತೆ, ಇದನ್ನು ಕಂಡುಹಿಡಿಯಲಿಕ್ಕೆ ಕೂಡ ಈ ಜೀವರಸಾಯನಶಾಸ್ತ್ರ ಮುಖ್ಯ ಪಾತ್ರವನ್ನು ವಹಿಸ್ತದೆ. ಹಾಗೆಯೇ ರೋಗ ಯಾವ ರೀತಿಯಲ್ಲಿ ಪ್ರೋಗ್ರೆಸ್ ಆಗಿದೆ, ಯಾವ ಹಂತದಲ್ಲಿ ಇದೆ ಅಂತ ತಿಳ್ಕೊಂಡು ಸೂಕ್ತವಾಗಿ ಚಿಕಿತ್ಸೆಯನ್ನು ನೀಡುವಲ್ಲಿ ಕೂಡ ಇದು ಪರಿಣಾಮಕಾರಿ. ಅಂದರೆ ಜೀವರಸಾಯನಶಾಸ್ತ್ರವು ರೋಗ ನಿರ್ಣಯದಲ್ಲಿ ಬಹಳಷ್ಟು ಸಹಕಾರಿಯಾಗಿದೆ ಅಂತ ತಾವು ಹೇಳ್ತೀರಿ. ಇದು ಯಾವ ರೀತಿ ಅಂತ ಹೇಳ್ಬೋದಾ? ಹೌದು, ಖಂಡಿತವಾಗಿ. ರೋಗ ನಿರ್ಣಯ ಮಾಡೋದ್ರಲ್ಲಿ ಅಥವಾ ಯಾವ ರೀತಿ ರೋಗ ಪ್ರೋಗ್ರೆಸ್ ಇದೆ ಅಂತ ತಿಳ್ಕೊಳ್ಳುವಲ್ಲಿ ಈ ಜೀವರಸಾಯನಶಾಸ್ತ್ರ ವಿಭಾಗ ತುಂಬ ಸಹಕಾರಿ. ಈಗ ಜೀವರಸಾಯನಶಾಸ್ತ್ರ ವಿಭಾಗದ ಕೆಲವು ಬಯೋಕೆಮಿಕಲ್ ಪ್ಯಾರಾಮೀಟರ್ಸ್ ಅಂತ ನಾವು ಹೇಳ್ತೇವೆ, ಅಂದರೆ ದತ್ತಾಂಶಗಳು, ಜೀವರಸಾಯನಶಾಸ್ತ್ರದ ದತ್ತಾಂಶಗಳು. ಈ ದತ್ತಾಂಶಗಳ ಆಧಾರದಲ್ಲಿ ರೋಗಗಳನ್ನು ನಾವು ನಿರ್ಣಯ ಮಾಡಲಿಕ್ಕೆ ಸಾಧ್ಯ. ಈಗ ಯಾವುದಾದ್ರೂ ಜೀವರಸಾಯನ ಪ್ರಕ್ರಿಯೆಗಳು ನಮ್ಮ ದೇಹದಲ್ಲಿ ಅಥವಾ ಜಾನುವಾರುಗಳ ದೇಹಗಳಲ್ಲಿ ಯಾವುದಾದ್ರೂ ಕ್ರಿಯೆ ನಡೀತಾ ಇದ್ದರೆ, ಮೆಟಬಾಲಿಸಮ್ ನಡೀತಾ ಇದ್ದರೆ, ಅದಕ್ಕೆ ಕೆಲವು ದತ್ತಾಂಶಗಳು ಅದನ್ನು ರಿಫ್ಲೆಕ್ಟ್ ಮಾಡ್ತವೆ ಅಥವಾ ಪ್ರತಿಬಿಂಬಿಸ್ತವೆ. ಇದನ್ನು ತಿಳ್ಕೊಳ್ಳಿಕ್ಕೆ ಈ ಜೀವರಸಾಯನಶಾಸ್ತ್ರದ ದತ್ತಾಂಶಗಳನ್ನು ಅನಾಲಿಸಿಸ್ ಮಾಡಿದರೆ ಅಥವಾ ವಿಶ್ಲೇಷಣೆ ಮಾಡಿದರೆ ಅದನ್ನು ಕಂಡುಹಿಡಲಿಕ್ಕೆ ಸಾಧ್ಯ. ಆದರೆ ಇದೇನಾಗ್ತದೆ ಅಂದರೆ, ನಾವು ಸಹಜವಾದ ಸ್ಥಿತಿಯಲ್ಲಿ ಇದು ಒಂದು ರೀತಿ ಪ್ಯಾರಾಮೀಟರ್ ಬಿಂಬಿಸ್ತದೆ, ಆದರೆ ಅದು ರೋಗದ ಸಮಯದಲ್ಲಿ ಇದರಲ್ಲಿ ಕಂಡುಬರ್ತದೆ ಅಥವಾ ವ್ಯತ್ಯಾಸ ಕಂಡುಬರ್ತದೆ. ಇದರಿಂದ ನಮಗೆ ಅದು ರೋಗದಲ್ಲಿ ಇದೆಯಾ ಇಲ್ವಾ ಅಥವಾ ಏನಾದರೂ ಅಸಹಜತೆಯನ್ನು ಪ್ರದರ್ಶಿಸ್ತಾ ಇದೆಯಾ ಅಂತ ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಬಹಳಷ್ಟು ಆಸಕ್ತಿದಾಯಕವಾದ ಕ್ಷೇತ್ರ ಮೇಡಮ್. ಹಾಗಿದ್ರೆ ಮೇಲ್ವಿಚಾರಣೆ ಚಿಕಿತ್ಸೆ ಬಗ್ಗೆ ಹೇಳುವುದಾದರೆ ಏನು ಅಂತ ಹೇಳ್ತೀರಿ ಇದರ ಬಗ್ಗೆ? ಮೇಲ್ವಿಚಾರಣೆ ಚಿಕಿತ್ಸೆ ಬಗ್ಗೆ ಹೇಳುವುದಾದರೆ, ಒಂದು ಡಿಸೀಸ್ ಅಂತ ಬಂತು ಅಂತ ಈಗ ಅಂದ್ಕೊಳ್ಳಿ. ಈಗ ಯಾವುದಾದ್ರೂ ಕಾಯಿಲೆ ಇದೆ ಅಂತ ಹೇಳ್ಕೊಂಡು ನಮಗೆ ಗೊತ್ತಾಗಿದೆ ಒಂದು ಜಾನುವಾರು, ಅದು ಅದರ ಜೀವರಾಸಾಯನಿಕ ಗುರುತುಗಳಿಂದ ಅದನ್ನು ವಿಶ್ಲೇಷಣೆಗೊಳಪಡಿಸಿ ಅದು ರೋಗದಲ್ಲಿ ಇದೆ ಅಂತ ಗೊತ್ತಾಗ್ತದೆ. ಆಮೇಲೆ ಆ ರೋಗ ಇದೆಯಾ ಅಂತ ಹೇಳಿ ಗೊತ್ತಾದ ಮೇಲೆ ಅದನ್ನು ಚಿಕಿತ್ಸೆಯನ್ನು ಮಾಡಬೇಕಾಗ್ತದೆ. ಚಿಕಿತ್ಸೆ ಮಾಡಿ ಆದಮೇಲೆ ಅದರ ಪರಿಣಾಮ ನಮಗೆ ಗೊತ್ತಾಗ್ತದೆ. ಚಿಕಿತ್ಸೆ ಫಲಕಾರಿಯಾಗಿ ನಡೆದಿದೆಯೇ ಅಥವಾ ಯಾವ ಹಂತದಲ್ಲಿದೆ. ಒಂದು ವೇಳೆ ಮಧ್ಯದಲ್ಲಿಯೇ ಕೆಲವೊಮ್ಮೆ ಚಿಕಿತ್ಸೆ ತುಂಬ ಕಾಲ ನಡೀಬೋದು. ಆಗ ಮಧ್ಯದಲ್ಲೇ ಬೇಕಾದರೆ ದ್ರವಗಳು, ನಮ್ಮ ದೇಹದಲ್ಲಿರುವ ಜಾನುವಾರುಗಳ ದೇಹದಲ್ಲಿರುವ ದ್ರವಗಳನ್ನು ಪರಿಶೀಲನೆ ಮಾಡೋದ್ರಿಂದ ಅದು ಯಾವ ಹಂತದಲ್ಲಿ ಪರಿಣಾಮಕಾರಿಯಾಗಿ ನಡೀತಾ ಇದೆ ಚಿಕಿತ್ಸೆ ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಹಾಗೆಯೇ ಎಲ್ಲಾದರೂ ಇನ್ನೂ ಕೂಡ ಬೇರೆ ರೀತಿ ಏನಾದರೂ ಚೇಂಜಸ್ ಅಥವಾ ಮಾಡಿಫಿಕೇಷನ್ನು, ಏನಾದರೂ ಮಾರ್ಪಾಡುಗಳನ್ನು ಮಾಡಬೇಕಾ ಇಲ್ವಾ ಅಂತ ಕೂಡ ಇದು ತಿಳಿಸ್ತದೆ. ಇದಕ್ಕೆ ಮಾನಿಟರಿಂಗ್ ಅಥವಾ ಸರ್ವೇಲೆನ್ಸ್ ಅಥವಾ ಅದೇ ಮೇಲ್ವಿಚಾರಣೆ ಅಂತ ಹೇಳ್ತೇವೆ. ಇದಕ್ಕಿದು ಸಹಾಯಕಾರಿ. ಹಾಗಿದ್ರೆ ಈಗ ರೋಗ ತಡೆಗಟ್ಟುವಲ್ಲಿ, ಯಾವುದಾದ್ರೂ ರೋಗ ಬಂದರೆ ಅದನ್ನು ತಡೆಗಟ್ಟುವಲ್ಲಿ ಈ ಜೀವರಸಾಯನಶಾಸ್ತ್ರವು ಯಾವ ರೀತಿಯಾದಂತಹ ಸಹಾಯ ಮಾಡ್ತದೆ? ಜೀವರಸಾಯನಶಾಸ್ತ್ರ ಇದರ ಅಂಶಗಳು ರೋಗವನ್ನು ತಡೆಗಟ್ಟುವಲ್ಲಿ ತುಂಬ ರೀತಿಯಲ್ಲಿ ಸಹಾಯಕಾರಿ. ಯಾವುದಾದ್ರೂ ನಾನು ಈಗಾಗಲೇ ಹೇಳಿದ ಹಾಗೆಯೇ ಆರೋಗ್ಯದ ಸಮಸ್ಯೆಗಳನ್ನು ಮೊದಲನೇ ಇದರಲ್ಲಿ ಗುರುತಿಸಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಸಹಜತೆಯಿಂದ ಇರುವಂತಹ ಒಂದು ಪ್ರಾಣಿಗಳ ದ್ರವ್ಯದ ಮಾಪನಗಳು ಅಥವಾ ದತ್ತಾಂಶಗಳು ಏನಿದೆ, ಏನಾದರೂ ಅಸಹಜತೆಯನ್ನು ಸ್ವಲ್ಪ ಮಟ್ಟಿಗೆ ಪ್ರದರ್ಶಿಸಿದ್ರೂ ಕೂಡ ಕಂಡು ಬಂದಲ್ಲಿ ನಮಗೆ ಗೊತ್ತಾಗ್ತದೆ ಇದು ರೋಗ ಇದೆ, ಇದಕ್ಕೆ ರೋಗ ಬರುವ ಸಾಧ್ಯತೆಗಳಿದ್ದಾವೆ ಅಂತವೆ. ಆದ ಕಾರಣ ಇದು ಮೊದಲನೇ ಗುರುತಿಸುವುದರಿಂದ ಸಕಾಲಿಕವಾಗಿ ಅದನ್ನು ಹಸ್ತಕ್ಷೇಪ ಮಾಡಿ ರೋಗವನ್ನು ತಡೆಗಟ್ಟಬಹುದು, ಸರಿಯಾಗಿ ಔಷಧಿ ಕೊಡಬಹುದು, ಟ್ರೀಟ್ಮೆಂಟ್ ಮಾಡಬಹುದು. ಅದರಿಂದ ರೋಗದ ಪ್ರಗತಿ ತಡಿಲಿಕ್ಕೆ ಸಾಧ್ಯ. ಹಾಗೆ ರೋಗವೇ ಬರದ ಹಾಗೇನೆ ಕೂಡ ಮಾಡಬಹುದು. ಹಾಗಿದ್ರೆ ವನ್ಯಜೀವಿ ಚಿಕಿತ್ಸೆಯಲ್ಲಿ ಇವಾಗ ಈ ಜೀವರಸಾಯನಶಾಸ್ತ್ರವು ಸಹಕಾರಿ ಆಗ್ತದ? ಆದ್ರೆ ಹೇಗೆ?
ಹೌದು, ವನ್ಯಜೀವಿಯಲ್ಲಿ ಕೂಡ ಇದು ವನ್ಯಜೀವಿ ಶಾಸ್ತ್ರ ವಿಭಾಗದಲ್ಲಿ ಕೂಡ ಈ ಜೀವರಸಾಯನ ಈ ದತ್ತಾಂಶಗಳು ಸಹಾಯಕಾರಿ. ಯಾಕೆಂದರೆ ಒಂದು ವನ್ಯಜೀವಿಗಳು ಸೆರೆಯಲ್ಲಿರ್ಬೋದು ಅಥವಾ ಕಾಡಿನಲ್ಲಿರ್ಬೋದು, ಅವುಗಳಲ್ಲಿ ಏನಾದರೂ ಬದಲಾವಣೆಗಳು ಕಂಡು ಬರ್ಬೋದು, ಅವುಗಳಿಗೂ ಕೂಡ ರೋಗಗಳು ಬರ್ಬೋದು. ಆಗ ಈ ದತ್ತಾಂಶಗಳನ್ನು ತೆಗೆದುಕೊಂಡು ಅವುಗಳ ಚಿಕಿತ್ಸೆಯನ್ನು ಕೈಗೊಳ್ಳಬಹುದು. ಅದಕ್ಕೆ ಇದು ಪೂರಕವಾಗಿರ್ತದೆ. ಇದು ಒಂದು ರೀತಿಯಲ್ಲಿ ವನ್ಯಜೀವಿಗಳ ಇದಾಯಿತು. ಹಾಗಿದ್ರೆ ಜೀವ ರಸಾಯನ ಪರೀಕ್ಷೆಗಳ ಅಂದರೆ ಉದಾಹರಣೆಗಳ ಬಗ್ಗೆ ನಮಗೆ ಸ್ವಲ್ಪ ಹೇಳ್ಬೋದು. ಅಂದರೆ ಯಾವ ರೀತಿಯಾಗಿ ಅದು ರಿಫ್ಲೆಕ್ಟ್ ಆಗ್ತದೆ, ಇದರ ಬಗ್ಗೆ ಸ್ವಲ್ಪ ಹೇಳ್ಬೋದು? ಖಂಡಿತವಾಗಿ ಹೇಳ್ಬೋದು. ವನ್ಯಜೀವಿಗಳ ಜೀವರಾಸಾಯನಿಕ ಪರೀಕ್ಷೆಗಳ ಉದಾಹರಣೆಗಳ ಬಗ್ಗೆ ಹೇಳೋದಾದರೆ ಇದಕ್ಕೆ ತುಂಬ ಉದಾಹರಣೆಗಳು, ತುಂಬ ಕಿಣ್ವಗಳು ಮತ್ತು ಕೆಲವು ಪ್ಯಾರಾಮೀಟರ್ಸ್ ಅಂತ ಏನು ಹೇಳ್ತೇವೆ ಅವು ತುಂಬ ಇದ್ದಾವೆ. ಇದರಲ್ಲಿ ಮುಖ್ಯವಾದ ಪ್ಯಾರಾಮೀಟರ್ಗಳು ಹೇಳೋದಾದರೆ ರಕ್ತ ಪರೀಕ್ಷೆಗೆ ಒಳಪಡಿಸ್ಬೋದು ಜಾನುವಾರನ್ನು. ಆಗ ಅದರಲ್ಲಿ ರಕ್ತ ಪರೀಕ್ಷೆಯಲ್ಲಿರುವಂಥ ದತ್ತಾಂಶಗಳಂದರೆ ಗ್ಲೂಕೋಸ್ ಅಂದರೆ ಸಕ್ಕರೆ ಅಂಶ, ಕೊಲೆಸ್ಟ್ರಾಲ್ ಅಥವಾ ಕೆಲವು ಯಕೃತ್ ಅಂದರೆ ಲಿವರ್ ಅಂತ ಹೇಳ್ತೇವೆ, ಅದರಲ್ಲಿ ಎನ್ಸೈಮ್ಸ್ ಆ್ಯಕ್ಟಿವಿಟಿ ಅಂದರೆ ಕಿಣ್ವಗಳ ಆ್ಯಕ್ಟಿವಿಟೀಸ್ ಇರ್ಬೋದು. ಮತ್ತು ಮೂತ್ರಪಿಂಡ ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ ಇಲ್ವಾ ಅಂತ ರೀನಲ್ ಫಂಕ್ಷನ್ ಟೆಸ್ಟ್ ಅಂತ ಇರ್ತವೆ, ಅವುಗಳನ್ನು ಕೂಡ ಮಾಡ್ಬೋದು. ಹಾಗೆಯೇ ದೇಹದಲ್ಲಿ ಎಲ್ಲ ಎಲೆಕ್ಟ್ರೋಲೈಟ್ಸ್ ಏನು ಅವುಗಳು ಸಮತೋಲನವನ್ನು ಕಾಯ್ದುಕೊಂಡಿದೆಯೋ ಇಲ್ಲವೇ ಅಂತ ತಿಳ್ಕೊಳ್ಬೋದು. ಹಾಗೆಯೇ ಪ್ರೋಟೀನ್ ಗುಣಮಟ್ಟವನ್ನು ಕೂಡ ಇದರಲ್ಲಿ ಚಿಕಿತ್ಸೆಗೆ ಒಳಪಡಿಸ್ಬೋದು ಅಥವಾ ಅದನ್ನು ಕಂಡುಹಿಡಲಿಕ್ಕೆ ಸಾಧ್ಯ. ಹಾಗಿದ್ರೆ ಮೂಲಭೂತ ಪರೀಕ್ಷಾ ಫಲಕಗಳ ಬಗ್ಗೆ ವಿವರಗಳನ್ನು ನೋಡ್ತಿದ್ರೆ ಏನು ಅಂದರೆ ಸ್ವಲ್ಪ ವಿವರಗಳನ್ನು ಹೇಳ್ಬೋದಾ? ಖಂಡಿತವಾಗಿ. ಮೂಲಭೂತ ಪರೀಕ್ಷಾ ಫಲಕ ಅಂದರೆ ಇದು ರೆಫರೆನ್ಸ್ ವ್ಯಾಲ್ಯೂ ಅಂತ ನಾವು ಹೇಳ್ತೇವೆ. ಈಗ ಉದಾಹರಣೆಗೆ ಒಂದು ಜಾನುವಾರಿನಲ್ಲಿ ಎಷ್ಟು ಮಟ್ಟದ ಗ್ಲೂಕೋಸ್ ಇರಬೇಕು, ಎಷ್ಟು ಮಟ್ಟದ ಕೊಲೆಸ್ಟ್ರಾಲ್ ಇದ್ದರೆ ಅದನ್ನು ಸಹಜವಾಗಿ ಅದು ಸಹಜ ಕಂಡೀಷನ್ ಅಂತ ನಾವು ಪರಿಗಣಿಸ್ತೇವೆ. ಇದನ್ನೇ ಈ ಫಲಕದ ರೂಪದಲ್ಲಿ ಇದನ್ನು ಪ್ರಯೋಗಾಲಯದಲ್ಲಿ ಪ್ರದರ್ಶಿಸ್ಬೋದು. ಇದನ್ನು ಪ್ರದರ್ಶಿಸುವುದರಿಂದ ಜಾನುವಾರುಗಳನ್ನು ಓನರ್ ಅಂತ ನಾವೇನು ಹೇಳ್ತೇವೆ ಅಥವಾ ರೈತರಿಗೆ ಅದು ಆರೋಗ್ಯಕರವಾಗಿ ಇದೆಯಾ ಇಲ್ವಾ ಅಂತ ಸ್ಪಷ್ಟವಾಗಿ ಮಾಹಿತಿ ಗೊತ್ತಾಗ್ತದೆ. ಅಥವಾ ಏನಾದರೂ ಬದಲಾವಣೆ ಇದ್ದರೆ ಅವರೇನೆ ಅದರ ಬಗ್ಗೆ ಸ್ವಲ್ಪ ಅವರಿಗೆ ಅರಿವು ಮತ್ತು ಜಾಗೃತಿ ಕೂಡ ಮೂಡಿಸಲಿಕ್ಕೆ ಸಾಧ್ಯ ಆಗ್ತದೆ. ಆದ ಕಾರಣ ಈ ಮೂಲ ಪರೀಕ್ಷಾ ಫಲಕವನ್ನು ಹಾಕೋದ್ರಿಂದ ಇದು ರೈತರಿಗೆ ಕೂಡ ಅನುಕೂಲ. ಹಾಗೆಯೇ ಜಾನುವಾರದ ರೋಗದ ಪ್ರಗತಿ ಅಥವಾ ರೋಗದ ಚಿಕಿತ್ಸೆಯ ಪರಿಣಾಮಕಾರಿತ್ವವನ್ನು ಅಂದಾಜು ಮಾಡಲಿಕ್ಕೆ ಕೂಡ ಸಾಧ್ಯ ಆಗ್ತದೆ. ಈಗ ನಾನು ಕುತೂಹಲಕ್ಕಾಗಿ ಕೇಳೋದು, ಜಾನುವಾರುಗಳಲ್ಲಿ ಅಥವಾ ಒಂದು ಡಯಾಬಿಟಿಕ್ ಇದ್ದಂತ ಇರುತ್ತಾ, ಹೇಗೆ ಅದು? ಹೌದು, ಇದು ಸಾಮಾನ್ಯವಾಗಿ ಡಯಾಬಿಟಿಸ್ ಅಂತ ಹೇಳೋದು ಪ್ರಾಣಿಗಳಲ್ಲಿ, ನಾಯಿಗಳಲ್ಲಿ ಜಾಸ್ತಿ ಕಂಡು ಬರ್ತದೆ. ಇದು ಜಾನುವಾರು ದನಗಳಲ್ಲಿ ಅಷ್ಟೊಂದು ಕಂಡು ಬರಲಿಲ್ಲ ಆದ್ರೂ ಕೂಡ ನಾಯಿಗಳಲ್ಲಿ ಕಂಡು ಬರ್ತದೆ. ಯಾಕಂದರೆ ನಾಯಿಯ ಏನು ಒಂದು ಸಿಸ್ಟಮ್ ಇದೆ ಅದು ನಮ್ಮ ಇದಕ್ಕೆ ಮನುಷ್ಯರ ದೇಹ ಪ್ರಕೃತಿಗೆ ತುಂಬ ಮ್ಯಾಚ್ ಆಗ್ತದೆ. ಆದ ಕಾರಣ ನಮ್ಮದಲ್ಲಿ ಏನು ಕಾಯಿಲೆಗಳು ಬರ್ತವೆ ಅವುಗಳೆಲ್ಲ ನಾಯಿಯಲ್ಲಿ, ಬೆಕ್ಕುಗಳಲ್ಲಿ, ಮುದ್ದು ಪ್ರಾಣಿಗಳು ಅಂತ ನಾವೇನು ಹೇಳ್ತೇವೆ ಅವುಗಳಲ್ಲಿ ಬರಲಿಕ್ಕೆ ಜಾಸ್ತಿ ಸಾಧ್ಯತೆ ಇದೆ. ಹಾಗೆಯೇ ಡಯಾಬಿಟಿಸ್ ಕಂಡೀಷನ್ ಬರ್ತದೆ ಕೂಡ. ಅಂದರೆ ಆಸಕ್ತಿದಾಯಕವಾದಂಥ ವಿಷಯಗಳಿವೆಲ್ಲ. ಇವಾಗ ಜೀವ ರಸಾಯನ ಶಾಸ್ತ್ರದ ಬಗ್ಗೆ ಕೂಲಂಕಷವಾಗಿ ಹೇಳ್ತಾ ಇದ್ದೀರಿ. ಇವಾಗ ಜೀವರಸಾಯನ ಪರೀಕ್ಷೆಗಳನ್ನು ಉದಾಹರಣೆಗಳ ಮೂಲಕ ವಿವರಿಸಬಹುದಾ? ಹೇಳ್ಬೋದು. ಜೀವರಾಸಾಯನಿಕ ಪರೀಕ್ಷೆಗಳ ಉದಾಹರಣೆಯನ್ನು ನಾನು ಈಗಾಗಲೇ ರಕ್ತ ಪರೀಕ್ಷೆಯ ಉದಾಹರಣೆಗಳನ್ನು ಹೇಳಿದೆ. ಗ್ಲೂಕೋಸ್ ಮತ್ತು ಯಕೃತ್ತಿನ ಕಿಣ್ವ ಇದೆ ಇತ್ಯಾದಿಗಳು. ಇದರಲ್ಲಿ ರಕ್ತವನ್ನು ಹೊರತುಪಡಿಸಿ ಇತರೆ ದ್ರವಗಳನ್ನು ಏನು ಬಯಾಲಜಿಕಲ್ ಅಥವಾ ಜೈವಿಕ ದ್ರವಗಳನ್ನು ಸಂಗ್ರಹಿಸಿ ಅದನ್ನು ವಿಶ್ಲೇಷಣೆಗೆ ಒಳಪಡಿಸ್ಬೋದು. ಅದು ಯಾವ ಯಾವ ಕಾಯಿಲೆಗೆ ಯಾವ ಯಾವ ದ್ರವಗಳನ್ನು ಸಂಗ್ರಹಿಸಬೇಕು ಅಂತ ನಿಗದಿಪಡಿಸಿದೆ. ಅದರ ಪ್ರಕಾರ ಅದನ್ನು ಕಲೆಕ್ಟ್ ಅಥವಾ ಸಂಗ್ರಹಿಸಬಹುದು. ಉದಾಹರಣೆಗೆ ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ ಅಂತ, ಅದು ಸೆರೆಬ್ರೋಸ್ಪೈನಲ್ ದ್ರವ ಅಂತ ಹೇಳ್ತೇವೆ. ನಮ್ಮದು ಎಲ್ಲ ಜಾನುವಾರುಗಳಲ್ಲಿ ಅಥವಾ ನಮ್ಮಲ್ಲಿ ಮೆದುಳು ಅಥವಾ ಈ ನರಬಳ್ಳಿ ಅಂತ ಏನು ಹೇಳ್ತೇವೆ ಅದರ ಸುತ್ತಲೂ ಒಂದು ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ ಅಂತ ಇರ್ತದೆ. ಇದರಲ್ಲಿ ಕೂಡ ಪ್ರೋಟೀನ್ ಅಂಶ, ಕ್ಲೋರೈಡ್, ಸೋಡಿಯಂ ಅಂಶಗಳನ್ನು ಪತ್ತೆ ಹಚ್ಚಿ ಅದು ಏನಾದರೂ ಸಮಸ್ಯೆ ಇದೆಯಾ ಇಲ್ವಾ ಅಂತ ಕಂಡುಹಿಡಲಿಕ್ಕೆ ಸಾಧ್ಯ. ಹಾಗೆಯೇ ಸೈನೋವಿಯಲ್ ಫ್ಲೂಯಿಡ್ ಅಂತ ಹೇಳ್ತೇವೆ. ಇದು ಸೈನೋವಿಯಲ್ ದ್ರವ ಅಂತ ಹೇಳ್ತೇವೆ. ಇದನ್ನು ಗಂಟಲ್ಲಿ ಇದು ಕಂಡು ಬರ್ತದೆ. ಏನಾದರೂ ಸಂಧಿವಾತ ಅಥವಾ ಬೇರೆ ಯಾವುದಾದ್ರೂ ಸಮಸ್ಯೆ ಇದ್ದರೆ ಇದನ್ನು ತಿಳ್ಕೊಳ್ಳಿಕ್ಕೆ ಇದು ಸಾಧ್ಯ ಆಗ್ತದೆ, ಸಹಾಯಕ. ಇವಾಗ ಈ ಮೂಲಭೂತ ಅಂಕಿಗಳ ಮೇಲೆ ಪ್ರಭಾವ ಬೀರುವಂತಹ ಯಾವುದಾದ್ರೂ ಅಂಶಗಳು ಇರುತ್ತಾ, ಹೇಗೆ? ಹೌದು, ಈ ಮೂಲಭೂತ ಅಂಶಗಳು ಅಥವಾ ಏನು ದತ್ತಾಂಶಗಳು ಅಂತ ನಾನು ಈಗಾಗಲೇ ಹೇಳಿದ್ದೇನೆ. ಈ ದತ್ತಾಂಶಗಳ ಮೇಲೆ ಹಲವು ವಿಷಯಗಳು ಪ್ರಭಾವವನ್ನು ಬೀರ್ತವೆ. ಒಂದನೇದಾಗಿ ಅದು ಜಾನುವಾರು ಯಾವ ತಳಿಯ ಜಾನುವಾರು ಅಂತ. ಸಾಧಾರಣವಾಗಿ ಇದು ಒಂದೇ ಮಟ್ಟವನ್ನು ಕಾಯ್ದುಕೊಳ್ತದೆ. ಆದರೂ ಕೆಲವೊಮ್ಮೆ ವಿಶೇಷ ಸಂದರ್ಭದಲ್ಲಿ ತಳಿಯಿಂದ ತಳಿಗೆ
ವ್ಯತ್ಯಾಸ ಬರ್ಬೋದು. ಹಾಗೇನೆ ಈಗಾಗಲೇ ಹೇಳಿದ ಹಾಗೆ ಆರೋಗ್ಯ ಸ್ಥಿತಿ, ಅನಾರೋಗ್ಯದ ಸ್ಥಿತಿಯಲ್ಲಿ ಬೇರೆ ರೀತಿ, ಆರೋಗ್ಯದ ಸ್ಥಿತಿಯಲ್ಲಿ ಬೇರೆ ರೀತಿ, ಇದನ್ನು ನಾನು ಆಗಲೇ ಹೇಳಿದ್ದೇನೆ. ಹಾಗೇನೆ ದಿನದ ಸಮಯ, ಇದು ಬೆಳಗಿನ ಜಾವದಲ್ಲಿ ರಕ್ತ ಪರೀಕ್ಷೆ ಅಥವಾ ಯಾವುದಾದ್ರೂ ದ್ರವಗಳ ಪರೀಕ್ಷೆ ನಡೆದಿದೆಯೇ, ಅಥವಾ ಸಾಯಂಕಾಲ ನಡೆದಿದೆಯೇ, ಅಥವಾ ಊಟ ತೆಗೆದುಕೊಂಡ ಮೊದಲ ಅಥವಾ ಊಟ ತೆಗೆದುಕೊಂಡ ನಂತರವ, ಆಹಾರ ಸೇವನೆಯ ಮೊದಲೇ ನಂತರವೇ, ಈ ಅಂಶ ಕೂಡ ಇದರ ಮೇಲೆ ಪ್ರಭಾವ ಬೀರ್ತದೆ. ಹಾಗೆಯೇ ವಯಸ್ಸು ಕೂಡ ಇದರ ಮೇಲೆ ಪ್ರಭಾವ ಬೀರ್ತದೆ. ಅಂದರೆ ಎಳೆ ವಯಸ್ಸಿನ ಜಾನುವಾರುಗಳು, ಹಾಗೆಯೇ ಜಿರಿಯಾಟ್ರಿಕ್ ಅಂದರೆ ಏಜ್ ಆದಂಥ ಪ್ರಾಣಿಗಳು, ಇದರಲ್ಲಿ ಕೂಡ ಈ ಪ್ಯಾರಾಮೀಟರ್ಸ್ ವ್ಯತ್ಯಾಸವನ್ನು ಕಾಣಿಸ್ಕೊಳ್ತದೆ. ವಂಶದ ಇದು ಸಹ ಬರಲಿಕ್ಕೆ ಇಲ್ವಾ? ಜೆನೆಟಿಕ್ಸ್ ಕಂಡೀಷನ್ನು ಯಾವಾಗ್ಲೂ ಪ್ರಾಣಿಗಳ ಇದರಲ್ಲಿ ಬರ್ತದೆ. ಇದು ಸಹಜವಾಗಿ ಇದರಲ್ಲೂ ಬಂದೇ ಬರ್ತದೆ. ಸರಿ, ಇವಾಗ ಈ ಉಲ್ಲೇಖಿತ ಶ್ರೇಣಿಗಳ ಪ್ರಾಮುಖ್ಯತೆಯನ್ನು ಸ್ವಲ್ಪ ವಿವರಿಸಬಹುದು? ಉಲ್ಲೇಖಿತ ಶ್ರೇಣಿಗಳ ಪ್ರಾಮುಖ್ಯತೆ ನಾನು ಈಗಾಗಲೇ ಹೇಳಿದ್ದೇನೆ. ಇದು ಒಂದು ರೋಗ ನಿರ್ಣಯಕ್ಕೆ ಸಹಾಯಕಾರಿ. ಮೊದಲನೇದಾಗಿ ರೋಗವನ್ನು ಇದೆಯೇ ಇಲ್ಲವೇ ಅಂತ ಕ್ಲಿನಿಕಲ್ ಸಿಂಪ್ಟಮ್ಸ್ ಅಂತ ಏನು ಹೊರಗಡೆ ಏನು ಚಿಹ್ನೆಗಳು, ಈ ರೋಗದ ಲಕ್ಷಣಗಳು ಕಂಡು ಬರ್ತವೆ, ಅದರಿಂದ ಪತ್ತೆ ಹಚ್ಚಬಹುದು. ಅದರ ಕ್ಲಿನಿಕಲ್ ಸೈನ್ಸ್ಗೆ ಪೂರಕವಾಗಿ ಈ ಮಾಪನಗಳು, ದತ್ತಾಂಶಗಳು ಅಥವಾ ಈ ದ್ರವಗಳ ಪರೀಕ್ಷೆಗಳ ಅಥವಾ ವಿಶ್ಲೇಷಣೆಗೊಳಪಡಿಸಿರುವುದರಿಂದ ಇದು ಪೂರಕವಾಗಿ ಕೆಲಸ ಮಾಡ್ತದೆ ರೋಗ ನಿರ್ಣಯ ಮಾಡೋದಕ್ಕೆ. ಹಾಗೆಯೇ ರೋಗಗಳ ಪ್ರಗತಿ, ಯಾವ ರೀತಿ ರೋಗ ಮುಂದುವರೆದಿದೆ, ಅದರ ಪ್ಯಾಥೋಜೆನಿಸಿಸ್ ಅಂತ ಹೇಳ್ತೇವೆ, ಈ ಪ್ರಗತಿಯನ್ನು ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಇದನ್ನು ಅಲ್ಲದೆ ಒಂದು ವೇಳೆ ಟ್ರೀಟ್ಮೆಂಟ್ ಶುರು ಮಾಡಿದರೆ, ಚಿಕಿತ್ಸೆ ನಡೆದಿದ್ರೆ, ಚಿಕಿತ್ಸೆ ಪರಿಣಾಮಕಾರಿಯಾಗಿ ನಡೆದಿದೆ ಇಲ್ಲವೇ ಅಂತ ತಿಳ್ಕೊಳ್ಳಿಕ್ಕೆ ಕೂಡ ಇದು ಉಲ್ಲೇಖ ಶ್ರೇಣಿಗಳು ತುಂಬಾ ಪ್ರಾಮುಖ್ಯ ವಹಿಸ್ತದೆ. ಒಟ್ಟಾರೆ ಎನಿಮಲ್ ಆರೋಗ್ಯದಲ್ಲಿ ಅಥವಾ ಜಾನುವಾರು ಆರೋಗ್ಯದಲ್ಲಿ ಇದೆಯೇ ಇಲ್ಲವೇ ಅಂತ ತಿಳ್ಕೊಳ್ಳಿಕ್ಕೆ, ಹಾಗೇನೆ ಯೋಗಕ್ಷೇಮ ಅಂದರೆ ಎನಿಮಲ್ ವೆಲ್ಫೇರ್ ಅಥವಾ ಕಲ್ಯಾಣ ಅಂತ ನಾವೇನು ಹೇಳ್ತೇವೆ, ಪ್ರಾಣಿ ಕಲ್ಯಾಣದ ಒಳನೋಟವನ್ನು ತಿಳ್ಕೊಳ್ಳಿಕ್ಕೆ ಈ ಎಲ್ಲ ದತ್ತಾಂಶಗಳು ಸಹಾಯ ಮಾಡ್ತವೆ. ಮೇಡಮ್, ಇವಾಗ ಸಾಮಾನ್ಯವಾಗಿ ಒಂದು ಸಂತಾನೋತ್ಪತ್ತಿಗಳಲ್ಲಿ ಈ ಜೀವ ರಸಾಯನಶಾಸ್ತ್ರವು ಅಂದರೆ ಪ್ರಾಣಿಗಳ ಅಥವಾ ಜಾನುವಾರುಗಳ ಸಂತಾನೋತ್ಪತ್ತಿಯಲ್ಲಿ ಇದರ ಮಹತ್ವವೇನಾದರೂ ಇದೆಯಾ? ಇದರಿಂದ ಸಹಾಯ ಆಗ್ತದಾ, ಹೇಗೆ? ಹೌದು, ಇದು ಮುಖ್ಯವಾದ ಈ ಘಟ್ಟ. ಯಾಕೆಂದರೆ ಜಾನುವಾರುಗಳಲ್ಲಿ ಉತ್ಪಾದನೆ ಅಥವಾ ರಿಪ್ರೊಡಕ್ಷನ್ ಅಂದರೆ ಸಂತಾನೋತ್ಪತ್ತಿ ಅಂತ ಹೇಳೋದು ಪ್ರಮುಖವಾದ ಘಟ್ಟ. ಇದರ ಮೇಲೇನೆ ರೈತರ ಆರ್ಥಿಕ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಇದು ಜಾನುವಾರು ಗರ್ಭ ಕಟ್ಟಿದೆಯೇ ಇಲ್ಲವೇ, ಅಥವಾ ಅದರದ್ದು ರಿಪ್ರೊಡಕ್ಟಿವ್ ಏನಾದರೂ ಸಮಸ್ಯೆಗಳಿದ್ದಾವೆ, ಇದು ಕೂಡ ತಿಳ್ಕೊಳ್ಳಿಕ್ಕೆ ಈ ದತ್ತಾಂಶಗಳ ಮೂಲಕ ಸಾಧ್ಯ. ಈಗ ಹಾರ್ಮೋನ್ ಅನಾಲಿಸಿಸ್ ಅಂತ ಮಾಡ್ತಾರೆ, ಹಾರ್ಮೋನನ್ನು ವಿಶ್ಲೇಷಣೆಗೊಳಪಡಿಸೋದು. ಈ ಹಾರ್ಮೋನುಗಳು ಸಮತೋಲನವನ್ನು ಕಾಯ್ದುಕೊಂಡಿದ್ದರೆ ಅಷ್ಟೇ ಸಂತಾನೋತ್ಪತ್ತಿ ಪ್ರಕ್ರಿಯೆ ಸರಿಯಾಗಿ ನಡೀಲಿಕ್ಕೆ ಸಾಧ್ಯ. ಇವುಗಳಲ್ಲಿ ಏನಾದರೂ ಅಸಮತೋಲನ ಇದ್ದರೆ ಯಾವಾಗಲೂ ಅದು ಸಮಸ್ಯೆಗೆ ಈಡಾಗ್ತದೆ. ಹಾಗೇನೆ ಅಂಡಾಣು ಬಿಡುಗಡೆ ಆಗುವುದು ಅಥವಾ ಅಂಡಾಣುವಿನ ಗಾತ್ರ ಅಥವಾ ಫಲೀಕೃತಗೊಂಡಿದೆಯೇ, ಹಾಗೇನೆ ಹೋರಿಯ ವೀರ್ಯಾಣು ಸರಿಯಾಗಿ ಕೆಲಸ ಮಾಡ್ತಾ ಇದೆಯೇ, ಅಥವಾ ವೀರ್ಯಾಣುವಿನ ಮೊಟಿಲಿಟಿ ಅಂತ ಏನು ಹೇಳ್ತೇವೆ, ಅದರ ಮೂಮೆಂಟ್ ಏನಿದೆ ಅದು ಸಮರ್ಪಕವಾಗಿ ನಡೀತಾ ಇದ್ರೆ ಅಷ್ಟೇ ಗರ್ಭ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಈ ರೀತಿ ಎಲ್ಲ ವಿಷಯಗಳಿಗೆ ಅಂಡಾಣು ವೀರ್ಯಾಣು ಪರೀಕ್ಷೆ ಮಾಡುವುದು ಅಥವಾ ಗರ್ಭ ಕಟ್ಟಿದ ಮೇಲೆ ಗರ್ಭ ಕಟ್ಟಿದೆಯೇ ಇಲ್ಲವೇ ಅಂತ ಪರೀಕ್ಷೆ ಮಾಡೋದಾಗ್ಲಿ, ಅಥವಾ ಹಾರ್ಮೋನುಗಳನ್ನು ವಿಶ್ಲೇಷಣೆಗೊಳಪಡಿಸುವುದರಿಂದ ಸಂತಾನೋತ್ಪತ್ತಿಯ ಸಮಸ್ಯೆಯನ್ನು ಪರಿಹರಿಸಬಹುದು. ಹಾಗೆಯೇ ರೈತರಿಗೆ ಕೂಡ ಆರ್ಥಿಕ ಪ್ರಗತಿಯನ್ನು ಸಾಧಿಸಲಿಕ್ಕೆ ಜಾಸ್ತಿ ಸಾಧ್ಯತೆ ಆಗ್ತದೆ. ಈ ರೀತಿಯಲ್ಲಿ ಬಹಳಷ್ಟು ಸಹಕಾರಿ ಆಗ್ತದೆ. ಖಂಡಿತವಾಗಿ. ಮೇಡಮ್, ಇವಾಗ ಪ್ರಾಣಿಗಳಲ್ಲಿ ಜೀವರಸಾಯನಶಾಸ್ತ್ರದ ಇದರಲ್ಲಿ ವಿಷಯಕ್ಕೆ ಬಂದರೆ ಯಾವ ರೀತಿಯಾದಂತಹ ಪೌಷ್ಟಿಕಾಂಶ ನಿರ್ವಹಣೆ ಇದರಲ್ಲಿ ಹೇಗೆ ಆಗ್ತದೆ? ಇದರಲ್ಲಿ ಯಾವ ರೀತಿಯಾದಂತಹ ಸಹಾಯವನ್ನು ಇದು ಮಾಡ್ತದೆ? ಹೌದು, ಇದು ನಾನು ಈಗಾಗಲೇ ಹೇಳಿದಂತೆ ಮೆಟಬಾಲಿಸಮ್ ಅಂತ ಹೇಳುವ ಏನಿದೆ, ಚಯಾಪಚಯ ಪ್ರಕ್ರಿಯೆ ಅಂತ ಏನಿದೆ ಜಾನುವಾರುಗಳಲ್ಲಿ ನಡೆಯುವಂಥದ್ದು, ಇದನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಉದಾಹರಣೆಗೆ ಈಗ ಲಿಪಿಡ್ ಪ್ರೊಫೈಲ್ ಅಂತ ಹೇಳ್ತೇವೆ, ಅಥವಾ ಅದರ ಕೊಬ್ಬಿನ ಅಂಶಗಳ ವಿಶ್ಲೇಷಣೆ. ಇದನ್ನು ಮಾಡೋದ್ರಿಂದ ಅಥವಾ ಕೆಲವು ಪ್ರೋಟೀನ್ ಪ್ರೊಫೈಲ್ಗಳನ್ನು ಮಾಡೋದ್ರಿಂದ ಜಾನುವಾರು ಇದು ಪೋಷಣೆ ಯಾವ ರೀತಿ ನಡೀತಾ ಇದೆ ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಹಾಗೆಯೇ ಕೆಲವು ಮುದ್ದು ಪ್ರಾಣಿಗಳ ಸಾಕಾಣಿಕೆಯಲ್ಲಿ ಇತ್ತೀಚೆಗೆ ತುಂಬಾ ಅಡ್ವಾನ್ಸ್ ಅಥವಾ ಮುಂದುವರೆದು ಕಸ್ಟಮೈಸ್ಡ್ ಫೀಡಿಂಗ್ ಅಂತ ಮಾಡಿದ್ದಾರೆ. ಅಂದರೆ ನಮ್ಮ ನಾಯಿ ಬೆಕ್ಕುಗಳು, ಇವುಗಳಿಗೆ ಏನಾಗಿದೆ ಅಂದರೆ ಒಂದೊಂದು ಜಾತಿಯ ನಾಯಿಗೆ ಅಥವಾ ಒಂದೊಂದು ತಳಿಯ ನಾಯಿಗೆ ಅಥವಾ ನಾಯಿಯಿಂದ ನಾಯಿಗೆ ಬೇರೆ ಬೇರೆ ರೀತಿಯಾದ ಆಹಾರ ಪದ್ಧತಿ, ಅಥವಾ ಈಗ ಮಾನವರಲ್ಲಿ ಹೇಗೆ ಡಯಟಿಷಿಯನ್ ಒಂದೊಂದು ವ್ಯಕ್ತಿಗೆ ಡಿಫ್ರೆನ್ಸ್ ಮಾಡ್ತಾರೆ, ಕಸ್ಟಮೈಸ್ಡ್ ಆಗಿ ಆಹಾರ ನೀಡುವಂಥ ಪದ್ಧತಿಯನ್ನು ಮಾಡ್ಬೋದು. ಸೊ ಇಂಥದ್ದೆಲ್ಲ ಬದಲಾವಣೆಗಳನ್ನು ಮಾಡೋದ್ರಿಂದ ಇದರ ಜೀವರಾಸಾಯನಿಕ ದತ್ತಾಂಶಗಳು ನಿರ್ದಿಷ್ಟ ಪ್ರಮಾಣದನ್ನು ಕಾಯ್ದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಇದರಲ್ಲಿ ಏನಾದರೂ ವ್ಯತ್ಯಾಸ ಆದರೆ, ಈ ಲಿಪಿಡ್ ಪ್ರೊಫೈಲ್ ಎಲ್ಲ ಬದಲಾವಣೆ ಆದರೆ ಇದರಲ್ಲಿ ರೋಗ ಬರಲಿಕ್ಕೆ ಸಾಧ್ಯತೆ ಇದೆ. ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಆದರೆ ಹೃದಯಾಘಾತದಂಥ ಸಮಸ್ಯೆಗಳು ಕಂಡುಬರ್ಬೋದು. ಆದ ಕಾರಣ ಈ ಪೋಷಕಾಂಶಗಳ ನಿರ್ವಹಣೆಗೆ ಮತ್ತು ಅದರ ಸಮತೋಲನ ಆಹಾರವನ್ನು ಕೊಟ್ಟರೆ ಅದು ಉತ್ತಮ ಆರೋಗ್ಯವನ್ನು
ಗಳಿಸಲಿಕ್ಕೆ ಅಥವಾ ಉತ್ತಮ ಆರೋಗ್ಯದಲ್ಲಿ ಇರಲಿಕ್ಕೆ ಸಾಧ್ಯ ಆಗ್ತದೆ. ಈ ರೀತಿ ಈ ಪೌಷ್ಟಿಕಾಂಶ ನಿರ್ವಹಣೆಯನ್ನು ಕೂಡ ಜೀವರಸಾಯನಶಾಸ್ತ್ರದ ಮೂಲಕ ಮಾಡಬಹುದು. ದತ್ತಾಂಶಗಳ ಬಗ್ಗೆ ಹೇಳಿದ್ರಿ. ಈ ದತ್ತಾಂಶಗಳನ್ನು ಉದಾಹರಣೆ ಸಹಿತ ಸ್ವಲ್ಪ ಹೇಳ್ಬೋದಾ? ಹೇಳಬಹುದು. ದತ್ತಾಂಶಗಳು ಅಂತ ಇದು ರಕ್ತ, ಮೂತ್ರ ಅಥವಾ CSF ಫ್ಲೂಯಿಡ್ ಇರ್ಬೋದು, ಸೈನವಿಯಲ್ ಫ್ಲೂಯಿಡ್ ಇಂದ ಇರುವಂಥ ಅಂಶಗಳು, ದ್ರವಗಳ ಮೂಲಕ ವಿಶ್ಲೇಷಣೆ ಮಾಡಿ ಪಡೆಯುವಂಥ ಅಂಶಗಳು. ಇದು ಸಾಧಾರಣವಾಗಿ ಗ್ಲೂಕೋಸ್ ಅಂತ ಹೇಳೋದು. ಈಗ ನಾವು ಮಾಡಿದರೆ 70 ರಿಂದ 110 mg/dl ಅಂತ ಹೇಳ್ತೇವೆ. ಇದು ಇದರ ನಿಗದಿತವಾದ ಶ್ರೇಣಿ. ಇದರಲ್ಲಿ ವ್ಯತ್ಯಾಸ ಬಂದರೆ ಅದು ರೋಗದಲ್ಲಿ ಇದೆ ಅಂತ ಅರ್ಥ, ಅಥವಾ ಡಯಾಬಿಟಿಕ್ ಕಂಡೀಷನ್ ಅಂತ ಹೇಳ್ಬೋದು. ಹಾಗೆಯೇ ಕೊಲೆಸ್ಟ್ರಾಲ್ ಕೂಡ ಸಾಧಾರಣ 150 ರಿಂದ 250 mg/dl ಇರಬೇಕಾಗ್ತದೆ. ಹಾಗೆಯೇ ಬಿಲಿರುಬಿನ್ ಅಂತ ಒಂದು ಅಂಶ 0.2 ರಿಂದ 1 mg/dl ಇರಬೇಕಾಗ್ತದೆ. ಇಲ್ಲಾದರೆ ಇದರಲ್ಲಿ ವ್ಯತ್ಯಯಗೊಂಡ್ರೆ ಯಕೃತ್ ಅಥವಾ ಲಿವರಲ್ಲಿ ಸಮಸ್ಯೆ ಇದೆ ಅಥವಾ ಜಾಂಡಿಸಿನಂಥ ಲಕ್ಷಣಗಳು ಇದ್ದಾವೆ ಅಂತ ನಾವು ತಿಳ್ಕೊಳ್ಬೋದು. ಹಾಗೆಯೇ ಪ್ರೋಟೀನ್, ಆಲ್ಬುಮಿನ್, ಗ್ಲೋಬಿಲಿನ್, ಇದು ಒಟ್ಟು ಪ್ರೋಟೀನು ಸಾಧಾರಣ 6 ರಿಂದ 8 ಗ್ರಾಮ್ನಷ್ಟು ಇರಬೇಕಾಗ್ತದೆ. ಆಗ ಅದು ಉತ್ತಮ ಪೋಷಣೆಯನ್ನು ಹೊಂದಿದೆ, ಸ್ನಾಯುಗಳು ಉತ್ತಮ ಸ್ಥಿತಿಯನ್ನು ಕಾಯ್ದುಕೊಂಡಿವೆ ಅಂತ ನಾವು ತಿಳ್ಕೊಳ್ಬೋದು. ಹಾಗೆಯೇ ಕೆಲವೊಮ್ಮೆ ಕಿಡ್ನಿ ಫಂಕ್ಷನ್ ಟೆಸ್ಟ್ ಅಂತ ಹೇಳ್ತೇವೆ. ಉದಾಹರಣೆಗೆ ಯೂರಿಯಾ ಎಷ್ಟಿರಬೇಕು, ಹಾಗೆಯೇ ಕ್ರಿಯೇಟಿನಿನ್ ಸಾಧಾರಣ 0.5 ರಿಂದ 1.5 ಮಿಲಿಗ್ರಾಮಷ್ಟು ಇರಬೇಕಾಗ್ತದೆ. ಇದರಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ಕಿಡ್ನಿ ಫಂಕ್ಷನ್ ಅಥವಾ ಕಿಡ್ನಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ತಿಳ್ಕೊಳ್ಬೋದು. ಹಾಗೆಯೇ ಯಕೃತ್ ಅಂದರೆ ಲಿವರ್ ಅಂತ ಹೇಳ್ತೇವೆ. ಇದು ಕೂಡ ಅಲನೈನ್ ಟ್ರಾನ್ಸಮೈನೇಸ್ ಅಂತ ಒಂದು ಕಿಣ್ವಗಳು, ಎನ್ಸೈಮ್ ಆಕ್ಟಿವಿಟಿ ಅಂತ ಹೇಳ್ತೇವೆ, ಇದಿರ್ಬೋದು. ಅಥವಾ AST ಅಂತ ಹೇಳ್ತೇವೆ, ಆಸ್ಪರ್ಟೇಟ್ ಟ್ರಾನ್ಸಮೈನೇಸ್ ಅಂತ. ಈ ಎನ್ಸೈಮ್ಗಳ ಅಥವಾ ಕಿಣ್ವ ಚಟುವಟಿಕೆಗಳು ಎಷ್ಟಿದ್ದಾವೆ ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇವುಗಳು ಸಾಧಾರಣ 8 ರಿಂದ 40 ಇಂಟರ್ನ್ಯಾಷನಲ್ ಯೂನಿಟ್ ಪರ್ ಲೀಟರ್ ಇರಬೇಕು. ಇವುಗಳೆಲ್ಲ ಮಾನದಂಡವನ್ನು ಸೂಕ್ತವಾಗಿ ಕಾಯ್ದುಕೊಂಡ್ರೆ ಯಕೃತ್ತಿನ ಆರೋಗ್ಯ ಸರಿ ಇದೆ ಅಂತ ಹೇಳ್ಬೋದು. ಹಾಗೆಯೇ ಕೆಲವೊಮ್ಮೆ ಬೈಲ್ ಡಕ್ಟ್ ಆಬ್ಸ್ಟ್ರಕ್ಷನ್ ಅಂತ ಹೇಳ್ತೇವೆ. ಅದೆಲ್ಲ ತಿಳ್ಕೊಳ್ಳಿಕ್ಕೆ ಇನ್ನೊಂದು GGT ಅಂತ, ಗಾಮಾ ಗ್ಲೂಟಮೇಟ್ ಟ್ರಾನ್ಸಮೈನೇಸ್ ಅಂತ ಒಂದು ಕಿಣ್ವ ಇದೆ. ಇದರ ಲಿಮಿಟ್ ಎಷ್ಟಿರಬೇಕಂದ್ರೆ 5 ರಿಂದ 40 ಇಂಟರ್ನ್ಯಾಷನಲ್ ಯೂನಿಟ್ ಇರಬೇಕಾಗ್ತದೆ. ಹಾಗೆಯೇ ನಮ್ಮಲ್ಲಿ ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸ್ ಅಂತ ಏನಿದೆ, ಉದಾಹರಣೆಗೆ ಸೋಡಿಯಂ, ಪೊಟ್ಯಾಷಿಯಂ ಎಷ್ಟು, ಕ್ಲೋರೈಡ್ ಅಂಶ ಕೂಡ ಇದು ಕೂಡ ಸರಿಯಾಗಿ ರಕ್ತದಲ್ಲಿ ಇರಬೇಕಾಗ್ತದೆ. ಸೋಡಿಯಂ ಅಂಶ ಸಾಧಾರಣ 135 ರಿಂದ 145 ಮಿಲಿ ಈಕ್ವಲೆಂಟ್ಸ್ ಪರ್ ಲೀಟರ್ ಇರಬೇಕಾಗ್ತದೆ. ಹಾಗೆಯೇ ಪೊಟ್ಯಾಷಿಯಂ ಅಂತ ಹೇಳೋದು 3.5 ರಿಂದ 5 ಮಿಲಿ ಈಕ್ವಲೆಂಟ್ ಪರ್ ಲೀಟರ್ ಇರಬೇಕಾಗ್ತದೆ. ಹಾಗೆಯೇ ಕ್ಲೋರೈಡ್ 95 ರಿಂದ 105 ಮಿಲಿ ಈಕ್ವಲೆಂಟ್ ಪರ್ ಲೀಟರ್ ಇರಬೇಕಾಗ್ತದೆ. ಇದರೊಟ್ಟಿಗೆ ಬೋನ್ ಡೆನ್ಸಿಟಿ ಅಂದರೆ ಮೂಳೆ ಸಾಂದ್ರತೆ ಪರೀಕ್ಷೆ ಅಥವಾ ಮೂಳೆಗಳು ಸರಿಯಾಗಿ ಕಂಡೀಷನಲ್ಲಿ ಇದಾವ ಅಂತ ತಿಳ್ಕೊಳ್ಳಿಕ್ಕೆ ಕೆಲವು ಯೂರಿಕ್ ಆ್ಯಸಿಡ್, ಇದು 2 ರಿಂದ 8 mg/dl ಇರಬೇಕಾಗ್ತದೆ. ಹಾಗೆಯೇ ಕ್ಯಾಲ್ಶಿಯಮ್ 9 ರಿಂದ 11 mg/dl ಇರಬೇಕು. ಹಾಗೆಯೇ ಫಾಸ್ಫರಸ್ ಅಂತ ಹೇಳೋದು 3 ರಿಂದ 4.5 ಗ್ರಾಮ್ನಷ್ಟು ಇರಬೇಕಾಗ್ತದೆ. ಈ ಎಲ್ಲ ದತ್ತಾಂಶಗಳ ಆಧಾರದಲ್ಲಿ ಪ್ರಾಣಿಗಳ ಸಂಪೂರ್ಣವಾದ ಆರೋಗ್ಯದ ಸ್ಥಿತಿಯನ್ನು ಕಾಯ್ದುಕೊಳ್ಬೋದು ಅಥವಾ ವಿಶ್ಲೇಷಣೆ ಮಾಡಲಿಕ್ಕೆ ಸಾಧ್ಯ. ಸಂತೋಷ ಮೇಡಮ್. ಪ್ರಾಣಿಗಳ ಆರೋಗ್ಯದಲ್ಲಿ ಪಶುವೈದ್ಯಕೀಯ ಜೀವರಸಾಯನ ಶಾಸ್ತ್ರ ಯಾವ ರೀತಿಯಾದಂತಹ ಸಹಾಯ ಮಾಡ್ತದೆ, ಅದರ ಮಹತ್ವದ ಬಗ್ಗೆ ಬಹಳಷ್ಟು ಚೆನ್ನಾಗಿ ತಿಳಿಸಿಕೊಟ್ರಿ. ತಮಗೆ ಕಾರ್ಯಕ್ರಮಕ್ಕೆ ಬಂದದಕ್ಕೆ ಧನ್ಯವಾದಗಳು. ಧನ್ಯವಾದಗಳು. ಈ ಕಾರ್ಯಕ್ರಮದ ನಿರ್ದೇಶನ PV ಪ್ರಶಾಂತ್ ಕುಮಾರ್.